subscribe my YouTube channel. Please subscribe. ನಮಸ್ತೆ. ಇವತ್ತಿನ ವಿಚಾರ ಬಂದು ನಾಲ್ಕೈದು ದಿವಸದಿಂದ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿರೋ ವಿಡಿಯೋದ ಬಗ್ಗೆ. ಏನಿಲ್ಲ, ಎಸ್ ಬಿ ಐ ಬ್ಯಾಂಕಲ್ಲಿ, ಚಂದಾಪುರದ ಎಸ್ ಬಿ ಐ ಬ್ಯಾಂಕಲ್ಲಿ ನಡೆದ ಘಟನೆ. ಅದರ ವಿಚಾರವಾಗಿ ಸಾಲ್ವ್ ಆಗೋಯ್ತು ಆ ವಿಚಾರ. ಅವರು ಕನ್ನಡದಲ್ಲಿ ರಿಕ್ವೆಸ್ಟ್ ಮಾಡಿಕೊಂಡ್ರು, ತಪ್ಪಾಯಿತು ಅಂತ ಕೇಳಿಕೊಂಡ್ರು. ಮತ್ತು ಎಸ್ ಬಿ ಐ ಬ್ಯಾಂಕರು ಅವ್ರನ್ನ ಬೇರೆ ಕಡೆ ಟ್ರಾನ್ಸ್ಫರು ಮಾಡಾಯಿತು, ಎಲ್ಲ ಆಯಿತು. ಆದರೆ ಉತ್ತರ ಭಾರತದ ಕೆಲವು ಯೂಟ್ಯೂಬ್ ಚಾನಲರು ಕನ್ನಡಿಗರನ್ನು ಕನ್ನಡ ಭಾಷಾ ವಿಷಯವಾಗಿ ದಬ್ಬಾಳಿಕೆ ಮಾಡ್ತಿದ್ದಾರೆ. ಉತ್ತರ ಭಾರತದವರನ್ನು ದಬ್ಬಾಳಿಕೆ ಮಾಡುತ್ತಿದ್ದಾರೆ ಅಂತ ಕೆಲವು ಯೂಟ್ಯೂಬ್ ಚಾನಲರು ತುಂಬ ವೈರಲ್ ಮಾಡ್ತಾಯಿದ್ದಾರೆ. ಕನ್ನಡಿಗರನ್ನು ಕೆಟ್ಟದಾಗಿ ತೋರಿಸ್ತಾ ಇದ್ದಾರೆ. ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೋತೀನಿ, ಅಲ್ಲೇನು ನಡೀತು ಅಂತ ಫಸ್ಟ್ ತಿಳ್ಕೊಳ್ಳಿ. ಬ್ಯಾಂಕಲ್ಲಿ ಫಸ್ಟ್ ಏನು ನಡೀತು ಅಂತ ತಿಳ್ಕೊಳ್ಳಿ. ಆಮೇಲೆ ಬೇಕಾದ್ರೆ ನಾವು ತಪ್ಪು ಮಾಡಿದರೆ ಹೇಳಿ. ಅಲ್ಲಿದ್ದು ಏನು ಪೂರ್ತಿ ವಿಷಯ ಗೊತ್ತಿಲ್ಲ, ಬರೀ ಭಾಷಾ ವಿಷಯವಾಗಿ ಗಲಾಟೆ ಮಾಡ್ತಾವ್ರೆ ಅಂತ ಅಷ್ಟೇ ಹೇಳ್ತಾಯಿದ್ರೆ ಹೊರತು ಏನಕ್ಕೋಸ್ಕರ ಗಲಾಟೆ ಆಯಿತು ಅಂತ ನೀವು ಹೇಳ್ತಿಲ್ಲ. ಏನಾಯಿತು ಅಂತ ಹೇಳ್ತೀನಿ, ಕೇಳ್ಕೊಳ್ಳಿ. ಫಸ್ಟು KRS ಪಕ್ಷದ ಉಪಾಧ್ಯಕ್ಷರು ಬ್ಯಾಂಕಿಗೆ ಬರ್ತಾರೆ 10 ಗಂಟೆಗೆ, 5-10 ನಿಮಿಷ ಕಾಯ್ತಾರೆ. 20 ನಿಮಿಷ ಆಗುತ್ತೆ, ಕೌಂಟ್ರಿಗೆ ಯಾರೂ ಬಂದಿರಲ್ಲ. ವಿಡಿಯೋ ಮಾಡ್ಕೊಂಡು ಹೋಗಿ ಕ್ವಶನ್ ಕೇಳ್ತಾರೆ. 20 ನಿಮಿಷ ಆಗಿದೆ, ಕೌಂಟ್ರಲ್ಲಿ ಯಾರೂ ಇಲ್ಲ ಅಂತ. ಅಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ವಾಗ್ವಾದ ನಡೀತದೆ. ಅವರು ಕೌಂಟ್ರಿಗೆ ಹೋಗೋರು, ಆಯಿತು ನಾವು ಬರ್ತೀವಿ ನಡೀ ಸರ್ ಅಂತಾರೆ. ರೆಕಾರ್ಡ್ ಮಾಡ್ತಿರೋ ವಿಚಾರವಾಗಿ, ವಿಡಿಯೋ ರೆಕಾರ್ಡ್ ಮಾಡ್ತಿರೋ ವಿಚಾರವಾಗಿ ಮ್ಯಾನೇಜರು ಕ್ವಶನ್ ಮಾಡ್ತಾರೆ. ಅವರೇ ಹೇಳ್ತಾರೆ, ನನ್ನಕ್ಕೂ ವಿಡಿಯೋ ಮಾಡ್ಕೋತೀನಿ ನಾನು ಸೇಫ್ಟಿಗೆ ಅಂತ ಹೇಳ್ತಾರೆ. ಹಿಂದಿಲಿ ಮಾತಾಡ್ತಾರೆ. ಮಹೇಶ್ ಅವರು ಒಂದೇ ಮಾತು ಕೇಳೋದು, ಕರ್ನಾಟಕ ಮೇಡಮ್ ಕನ್ನಡದಲ್ಲಿ ಮಾತನಾಡಿ ಅಷ್ಟೇ ಕೇಳೋದು, ಬೇರೆ ಏನು ಕೇಳಲ್ಲ. ಅವರು ಕನ್ನಡದಲ್ಲಿ ಮಾತನಾಡಿ. ಈ ಸಣ್ಣ ವಿಷಯನ ಇಷ್ಟು ದೊಡ್ಡದು ಮಾಡೋ ಅವಶ್ಯಕತೆ ಇರಲಿಲ್ಲ. ಕಲಿತಾ ಇದ್ದೀನಿ ಅಂತ ಅನ್ಬೋದಾಯಿತು. ಕಲಿತೀನಿ ಇಷ್ಟೇ ಹೇಳ್ಬೇಕಾಯ್ತು. ಹಿಂದಿಲಿ ಹೇಳಿದ್ರು ಬೇಜಾರು ಮಾಡ್ಕೋತಿರಲಿಲ್ಲ ಅವರು. ಕಲಿತಾ ಇದ್ದೀನಿ ಕನ್ನಡ, ಕಲಿತೀನಿ ಮುಂದೆ ಅಂತ ಹೇಳಿದರೆ ಅವರು ವಿಡಿಯೋ ಇಷ್ಟು ದೊಡ್ಡದಾಗ್ತಾಯಿರಲಿಲ್ಲ, ವೈರಲ್ ಆಗ್ತಾಯಿರಲಿಲ್ಲ. ನಾನು ಯಾಕೆ ಕಲೀಲಿ, ಇದಕ್ಕೆ ಹಿಂದಿಲಿ ಮಾತಾಡಿ. ನಾನು ಕನ್ನಡ ಮಾತನಾಡೋದಿಲ್ಲ, ಏನು ಮಾಡ್ತೀರಾ, ಪೊಲೀಸ್ ಕರೆಸ್ತೀನಿ. ಒಬ್ಬ ಕನ್ನಡಿಗನ ಮೇಲೆ ಕನ್ನಡ ಮಾತನಾಡಿ ಅಂತ ಕೇಳಿದ್ಕೆ ನಾನು ಕನ್ನಡನೇ ಮಾತಾಡಲ್ಲ ಅಂತ ಅಷ್ಟು ಒರಟಾಗಿ ಮಾತಾಡೋ ಅವಶ್ಯಕತೆ ಇರಲಿಲ್ಲ. ಕಲಿತಾ ಇದ್ದೀನಿ ಅಂದರೆ ಆಗೋಗಿತ್ತು. ಸಾರ್ವಜನಿಕ ಸೇವೆ ಕೊಡೋಕೆ ಬಂದಿರೋದು ನೀವು. ಸಾರ್ವಜನಿಕ ಬರೋದು, ಪಬ್ಲಿಕ್ ಬರೋದು ನಿಮ್ಮ ಸೇವೆ ಪಡೆಯೋಕ್ಕೋಸ್ಕರ. ಅವ್ರ ಸೇವೆ ಪಡೆಯೋಕ್ಕೋಸ್ಕರ ಬರ್ತಾರೆ, ಅವ್ರ ಅನುಕೂಲಕ್ಕೋಸ್ಕರ ನಿಮ್ಮನ್ನು ಇಟ್ಟಿರೋದು. ಟ್ಯಾಕ್ಸ್ ಕಟ್ತಾ ಇದ್ದೀವಿ, ನಮ್ಮ ಟ್ಯಾಕ್ಸ್ಗಳಿಂದ ನಿಮ್ಗೆ ಪೇಮೆಂಟ್ ಆಗ್ತಾ ಇರೋದು. ಕನ್ನಡ ಬರೋಲ್ಲ ಅಂದಮೇಲೆ ಕರ್ನಾಟಕಕ್ಕೆ ಯಾಕೆ ಬರ್ತೀರಾ? ಬಂದಮೇಲೆ ಎಷ್ಟಾಗುತ್ತೆ ಅಷ್ಟು ಪ್ರಯತ್ನ ಪಡಬೇಕು ನೀವು ಕನ್ನಡ ಕಲಿಯೋಕ್ಕೆ. ಕರ್ನಾಟಕದಲ್ಲಿ ನಿಮಗೆ ದುಡಿಯೋಕ್ಕೆ ಜಾಗ ಬೇಕು, ಉಳಿಯೋಕ್ಕೆ ಜಾಗ ಬೇಕು, ಉಳಿಯೋಕ್ಕೆ ತಿನ್ನೋಕೆ ಅನ್ನ ಬೇಕು, ಕುಡಿಯೋಕ್ಕೆ ನೀರು ಬೇಕು. ಒಂದು 20 ಪದ ಕನ್ನಡ ಮಾತಾಡೋಕ್ಕೆ ಕಷ್ಟ. ಚೆನ್ನಾಗಿದ್ದೀರಾ, ಆಯ್ತು ಕಲಿತೀನಿ ಇಷ್ಟು ಮಾತಾಡೋಕ್ಕೂ ಕಷ್ಟ ಅಂದರೆ ನಿಮಗೆ ಏನು ಕರ್ನಾಟಕಕ್ಕೆ ಬರ್ತೀರಾ? ಉತ್ತರ ಭಾರತದಲ್ಲಿ ಕೆಲಸ ಹುಡುಕೊಳ್ಳಿ, ಕನ್ನಡಿಗರಿಗೆ ಕೆಲಸ ಸಿಗುತ್ತಿಲ್ಲೇ. ನಿಮಗೆ ಕೆಲಸ ಬಿಟ್ಕೊಟ್ಟು ನಿಮ್ಮ ಹತ್ರ ನಾವು ಅನ್ಸ್ಕೊಬೇಕಾ? ಕನ್ನಡ ಕಲೀರಿ ಅಂತ ಕೇಳ್ಕೊಬೇಕಾ ನಾವು? RBI ರೂಲ್ಸ್ ಇದೆ ಅಂತ ಹೇಳಿದ್ರು ಕೂಡ ತೋರಿಸಿ. RBI ರೂಲ್ಸ್ ಓದ್ದಲೇ ಬಂದಿದ್ದೀರಾ ನೀವು ಬ್ಯಾಂಕ್ ಮ್ಯಾನೇಜರಾಗಿ? ಯಾರೋ ಒಬ್ಬ ಹೇಳ್ತಾನೆ ಯೂಟ್ಯೂಬ್ ಚಾನಲ್, ಸೆಂಟ್ರಲ್ ಗೌರ್ಮೆಂಟು. ನಾನು ಸೆಂಟ್ರಲ್ ಗೌರ್ಮೆಂಟ್ ಅಲ್ಲ ಅಂತ ಹೇಳಲಿಲ್ಲಪ್ಪ. ಸೆಂಟ್ರಲ್ ಗೌರ್ಮೆಂಟೇ ಸಾರ್ವಜನಿಕರ ಕೆಲಸಕ್ಕೋಸ್ಕರ ಇಟ್ಟಿರೋ ನಿಮ್ಮನ್ನು. ಕರ್ನಾಟಕದಲ್ಲಿರೋದು. ನಮಗೆ ಕನ್ನಡ ಮಾತಾಡೋಕ್ಕೆ ಬರುತ್ತೆ, ಹಿಂದಿ ಬರೋಲ್ಲ, ನಾವೇನು ಮಾಡಬೇಕು?
ಸೇವೆ ಹೆಂಗೆ ಕೊಡ್ತೀರಾ ನೀವು? ಹಿಂದಿ ಬರೋಲ್ಲ ಅಂದರೆ ಸೇವೆ ಕೊಡಲ್ಲ ಅಂತ ಅಂದ್ಬಿಡಿ, ರೂಲ್ಸ್ ಹೊರಡಿಸ್ಬಿಡಿ ನೀವೇ. ನಾರ್ತ್ ಕರ್ನಾಟಕ ಬಂದಾಗ ನಾವು ಹಿಂದಿಲಿ ಮಾತಾಡಬೇಕು, ಸೌತ್ ಕರ್ನಾಟಕ ಬಂದಾಗ ನೀವು ಕಲಿಯೋಂಗಿಲ್ಲ. ನಾವು ಒಂದೇ ದಿವಸದಲ್ಲಿ ಕಲೀರಿ ಅಂತ ಇದ್ದೀವ. 6 ತಿಂಗಳು ಟೈಮ್ ಕೊಡುತ್ತೆ ಬ್ಯಾಂಕು ಕನ್ನಡ ಕಲಿಯೋಕ್ಕೆ. ನೀನು ಪೂರ್ತಿ ಕಲಿತು ನೀನು ಸ್ವಚ್ಛವಾಗಿ ಕನ್ನಡ ಮಾತಾಡೋ ವ್ಯಾಕರಣ ಕರೆಕ್ಟಾಗಿರಬೇಕು ಅಂತ ಏನು ಕೇಳ್ತಿಲ್ಲ ಅವರು. ಎಷ್ಟು ಅರ್ಥ ಆಗುತ್ತೆ ಅರ್ಥ ಮಾಡ್ಕೊಳ್ಳೋವಷ್ಟು, ಅವ್ರಿಗೆ ಹೇಳೋವಷ್ಟು ಕಲೀರಿ ಅಂತ ಕೇಳ್ತಾ ಇರೋದು. ನೀವು ದಬ್ಬಾಳಿಕೆ ಮಾಡ್ತಾರೆ ಭಾಷಾ ವಿಷಯ ಇಟ್ಕೊಂಡು. ಫಸ್ಟು ತಿಳ್ಕೊಳ್ಳಿ ಏನು ನಡೀತು ಅಂತ, ಅವ್ರು ಏನು ಮಾತಾಡಿದ್ರು ಅಂತ ವಿಡಿಯೋ ತೆಗ್ದು ನೋಡಿ ಫಸ್ಟು. ಸರಿಯಾಗಿ ಪೂರ್ತಿ ವಿಡಿಯೋ ನೋಡಲ್ಲ, ಅರ್ಧ ವಿಡಿಯೋ ನೋಡ್ತೀರಾ. ಮೊನ್ನೆ ಹೋಟ್ಲಲ್ಲಿ ಒಂದು ನಡೀತು ನೋಡಿದಿರಾ, ಡಿಜಿಟಲ್ ಡಿಸ್ಪ್ಲೇ ಮೇಲೆ ಆ ಪದ ಬಳಸಬಾರ್ದು ಅಂತ ಮಾತ್ರ ಬಳಸ್ತಾ ಇಲ್ಲ ನಾನು. ಇದೇ ಮಾತು ನಿಮ್ಮ ಭಾಷೆ ನಮ್ಮ ನಾರ್ತಲ್ಲಿ ಬಂದು ಮಾತಾಡ್ಬಿಟ್ರೆ, ನಿಮ್ಮ ಮುಂದೆ ಬಂದು ಮಾತಾಡ್ಬಿಟ್ರೆ ಸುಮ್ಮನೆ ಎದ್ಬಿಡ್ತೀರಾ ನೀವು? ಕನ್ನಡಿಗರಂತೆ, ಕನ್ನಡಿಗರು ಸ್ವಾಭಿಮಾನ ಐತೆ. ಅವರು ಕೂಡ ಇಷ್ಟು ಬರಲಿಲ್ಲ ಅಂದರೂ ಕೂಡ ಕಲಿಯೋಕ್ಕೆ ಪ್ರಯತ್ನ ಪಡ್ತಾರೆ ಹಿಂದಿ ಬರೋದೇ ಇಲ್ಲ ಅಂತಲ್ಲ, ಬರ್ದಲ್ಲೇ ಇರೋರಿಗೆ ಸೇವೆ ಕೊಡಿ ಅಂತ ಕೇಳ್ತಾ ಇರೋದು. ನಮ್ಮ ಹಿಂದಿನೇ ಮಾತಾಡೋದು, ಕನ್ನಡನೇ ಮಾತಾಡಲ್ಲ. ಹೊರಟು ಭಾಷೆ ಬೇಡ. ಗ್ರಾಹಕರ ಹತ್ರ ಹೆಂಗೆ ಮಾತಾಡಬೇಕು ಅಂತ ನಿಮ್ಗೆ ಹೇಳ್ಕೊಟ್ಟಿರಲ್ವಾ? ಅವ್ರೇನು ಕೆಟ್ಟದಾಗ ಕೇಳಿದ್ರ? ಕೆಟ್ಟದಾಗ ಏನಾರ ಏಕವಚನದಲ್ಲಿ ಮಾತಾಡಿದ್ರ? ಕನ್ನಡದಲ್ಲಿ ಮಾತನಾಡಿ ಮೇಡಮ್ ಅಂತ ಕೇಳಿದ್ದು. ನೀವು ಅಷ್ಟಕ್ಕೆ ರೈಸ್ ಆಗಿ ನಾನು ಕನ್ನಡದಲ್ಲಿ ಮಾತನಾಡಲ್ಲ, ಯಾವ ರೂಲ್ಸ್ ಐತೆ, ಇದು ಇಂಡಿಯಾ, ನಾವು ಇಂಡಿಯಲ್ಲ ಅಂತ ಹೇಳಿದ್ವಾ? ನೋಟ್ಗಳೆಲ್ಲ ಕೂಡ ಎಷ್ಟು ಭಾಷೆ ಬರ್ತಿದೆ ನೋಡಿ. ಏನಕ್ಕೆ ಬರ್ತಾರೆ? ಎಲ್ಲ ಥರ ಜನ ಇರ್ತಾರೆ ಅಂತಲೇ ಬರ್ದಿರೋದು. ಯಾವ ರಾಜ್ಯಕ್ಕೆ ಬಂದಿದ್ದೀರಾ, ಆ ರಾಜ್ಯದ್ದು ಭಾಷೆ ಅವ್ರು ಹೇಳೋವ್ರದ್ದು ಅರ್ಥ ಮಾಡ್ಕೊಳ್ಳೋವಷ್ಟು ಆಯಿತು ಕಲಿತೀವಿ ಅಂತ ಅಂದ್ಬಿಟ್ರೆ ಎಷ್ಟು ಖುಷಿ ಆಗುತ್ತೆ ನಮಗೆ. ನಾನು ನೋಡಿದ್ದೀನಿ ಎಷ್ಟೋ ಜನ ಹಿಂದಿಯವ್ರು ಕನ್ನಡ ಮಾತಾಡೋದು ಖುಷಿ ಆಗುತ್ತೆ ನಮಗೆ ಕೇಳ್ಬೇಕಾರೆ. ನಮಗೆ ಬೈತಾರೆ ಅವರು ಕನ್ನಡ ಹೇಳ್ಕೊಡಿ ಅಂತ. ಉದಾಹರಣೆಗೆ ಹಿಂದಿಯವ್ರು ಬಂದರು, ಏನೋ ಕೇಳಿದ್ರು, ನಾವು ಹಿಂದಿಯಲ್ಲಿ ಮಾತಾಡಿದಾಗ ಕನ್ನಡದಲ್ಲಿ ಕೇಳ್ತಾರೆ ಅವರು. ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಅವ್ರ ಭಾಷೆಯಲ್ಲಿ, ಕನ್ನಡ ಭಾಷೆಯಲ್ಲಿ ಅವ್ರು ಹಿಂದಿಯವರು ಅಂತ. ನಾವು ಹಿಂದಿ ಹೇಳೋಕ್ಕೆ ಪ್ರಯತ್ನ ಪಟ್ಟಾಗ ಎಷ್ಟೋ ಜನ ಬೈತಾರೆ, ನೀವೇ ಹಿಂದಿಲಿ ಮಾತಾಡಿದ್ರೆ ನಾವು ಕನ್ನಡ ಕಲಿಯೋದು ಯಾವಾಗ ಅಂತ. ಅಂಥವ್ರನ್ನ ಗೌರವಿಸ್ತೀವಿ ನಾವು, ನಿಮ್ಮಂಥವ್ರನ್ನ ಗೌರವಿಸಲ್ಲ ನಾವು. ಎಷ್ಟು ಸಲಿ ಬೆಂಗಳೂರಲ್ಲಿ ಎಷ್ಟು ಭಾಷೆ ಜನಗಳಿದ್ದಾರೆ. ತಮಿಳರಿಲ್ವಾ, ತೆಲುಗರಿಲ್ವಾ, ಮಲಯಾಳಿಗಳಿಲ್ವಾ? ಅವರೆಲ್ಲ ಕಲಿತು ಮಾತಾಡ್ತಾ ಇಲ್ವಾ? ಮಾತೃಭಾಷೆ ಬಿಟ್ಟು ಕಲಿತು ಮಾತಾಡ್ತಾ ಇಲ್ವಾ? ಹಿಂದಿಯವ್ರಿಗೆ ಮಾತ್ರ ಬೇರೆ ರೂಲ್ಸ್ ಇರುತ್ತಾ? ಯಾಕೆ ತಮಿಳರ ಮೇಲೆ ಗಲಾಟೆ ಯಾಕೆ ಮಾಡಲ್ಲ ನಾವು? ತೆಲುಗರ ಮೇಲೆ ಯಾಕೆ ಹೋಗಲ್ಲ? ಕಲಿತೀವಿ ಅಂತ ಹೇಳಿ ಖುಷಿ ಪಡ್ತೀವಿ ನಾವು ಮಾತಾಡೋದೇ ಇಲ್ಲ ಅಂದರೆ ಏನಕ್ಕೆ ಬರೋಕ್ಕೆ ಹೋಗ್ತೀರಾ ಕರ್ನಾಟಕಕ್ಕೆ? ಅಲ್ಲೇ ಉತ್ತರ ಭಾರತದ ಕೆಲಸ ನೋಡ್ಕೊಳ್ಳಿ. ಮತ್ತು ಇನ್ನೊಬ್ಬ ಅಂದ, ಇಲ್ಲಿಂದ ಕಂಪ್ನಿಗಳು ತಗೊಂಡೋಗಿ ಪುಣೆಗೆ ಹಾಕ್ತಾರೆ ಅಂತ. ಇಲ್ಲಿ ಚೆನ್ನಾಗಿ ಸಂಪಾದನೆ ಆಗ್ತಾ ಇರೋದಕ್ಕೆ ಬರ್ತಾ ಇರೋದು ನೀವು. ಬಿಹಾರ್ಗೆ ಹೋಗ್ಬಿಡಿ ನೋಡೋಣ ಸಂಪಾದನೆ ಮಾಡೋಕ್ಕಾಗಲ್ಲ ಅಂತ ಹೇಳಲಿಲ್ಲ, ಇಷ್ಟು ಅನುಕೂಲಗಳು ಇಲ್ಲ ಅಂತ ಹೇಳ್ತಾ ಇರೋದು. ಅನುಕೂಲಗಳು ತುಂಬ ಇದೆ. ಇಲ್ಲಿ ಹೊಂದ್ಕೊಂಡು ಹೋಗೋ ಜನಗಳು ಇದ್ದಾರೆ, ಸಂಪಾದನೆ ಚೆನ್ನಾಗಾಗುತ್ತೆ, ಬೇಗ ಗ್ರೋತ್ ಆಗ್ತೀವಿ. ಎಷ್ಟು ಮಾರ್ವಾಡಿಸಿ ಬಂದು ಜೀವನ ಮಾಡ್ತಿಲ್ಲ ಇಲ್ಲಿ. ಒಡವೆ ಅಂಗಡಿ ಸೇಟುಗಳು ಕನ್ನಡ ಯಾಕೆ ಮಾತಾಡ್ತಾರೆ? ಅವರು ಸಂಪಾದನೆ ಮಾಡಬೇಕು. ಅವ್ರು ಸಂಪಾದನೆ ಮಾಡೋಕ್ಕೆ ಬಂದಿರ್ತಾರೆ, ಅದಕ್ಕೆ ಅವ್ರು ಕನ್ನಡ ಕಲೀಲೇಬೇಕು, ಕಲಿತಾರೆ. ನೀವು ಓದಿದ್ದೀವಿ, ಬ್ಯಾಂಕ್ ಮ್ಯಾನೇಜರ್ ಆಗಿದ್ದೀವಿ ಅಂದರೆ ದುರಂಕಾರ ಬೇಡ. ನೀವು ಎಷ್ಟು ಗೌರವ ಕೊಡ್ತೀರೋ ನಾವು ಅಷ್ಟೇ ಗೌರವ ಕೊಡ್ತೀವಿ ನಿಮಗೆ. ನಮಗೆ ಸಮಾಧಾನವಾಗಿ ಹೇಳೋಕ್ಕೂ ಬರುತ್ತೆ, ಜೋರಾಗಿ ಮಾತಾಡೋಕ್ಕೂ ಬರುತ್ತೆ. ನಿಮ್ಮ ಮಾಡೋ ತಪ್ಪುಗಳಿಂದ ನಾವು ಭಾಷಾ ಹೋರಾಟ ಮಾಡ್ತಾ ಇರೋದು.
ಬರ್ತೀರಾ, ಇಲ್ಲಿ ಊಟ ತಿಂತೀರಾ, ಇಲ್ಲಿ ಅನ್ನ ತಿಂತೀರಾ, ಇಲ್ಲಿ ವಾಸ ಮಾಡ್ತೀರಾ, ಇಲ್ಲಿ ಸಂಪಾದನೆ ಮಾಡ್ಕೊಂಡೋಗಿ ಊರಲ್ಲಿ ಅಲ್ಲಿ ಊರ ಕಡೆ ಇಂಪ್ರೂವ್ ಮಾಡ್ತೀರಾ, ಇಲ್ಲ ಇಲ್ಲೇ ಜಮೀನುಗಳು ಸೈಟ್ಗಳು ಮನೆಗಳು ತೊಗೊಳ್ತೀರಾ. ಆದರೆ ಇಲ್ಲಿ ಭಾಷೆ ಬೇಡ. ಎಷ್ಟೋ ಜನ ಇದ್ದಾರೆ 10 ವರ್ಷ 15 ವರ್ಷ ಆಗಿದ್ರು ಕನ್ನಡ ಮಾತಾಡಲ್ಲ. ಅವ್ರು ಗಲಾಟೆ ಮಾಡ್ತಾರೆ ಕನ್ನಡದಲ್ಲಿ ಮಾತಾಡಲಿ ಅಂತ ಗೊತ್ತಾದರೆ ಅವ್ರ ಹತ್ರ ಬರೋದೇ ಇಲ್ಲ ಅವರು. ನಾವೇನು ಪೂರ್ತಿ ಕಲೀರಿ ಅಂತ ಹೇಳಿದ್ವ? ಸಾಮಾನ್ಯವಾಗಿ ಮಾತಾಡೋವಂಥದ್ದು, ನಾರ್ಮಲ್ಲಾಗಿ ಜೀವನದಲ್ಲಿ ಸಣ್ಣ ಪುಟ್ಟ ಮಾತುಗಳು ಆಡೋವಂಥದ್ದು. ದೊಡ್ಡ ದೊಡ್ಡ ಪದಗಳು ಸಂಸ್ಕೃತ ಕಲಿಯೋಷ್ಟು ಕಲೀರಿ ಅಂತ ಹೇಳ್ತಾ ಇಲ್ಲ ನಾವು. ಇಲ್ಲಿಗೆ ಬಂದ ಮೇಲೆ ಇಲ್ಲಿ ಕಲೀರಿ. ಕಲಿಯೋಕ್ಕಾಗಲಿವಾ, ನಿಮ್ಮ ರಾಜ್ಯಗಳಿಗೆ ವಾಪಸ್ ಹೋಗಿ. ಇಲ್ಲಿ ಕೆಲಸ ಮಾಡೋರು ತುಂಬ ಜನ ಇದ್ದಾರೆ. ಕೆಲಸ ಇಲ್ದಲ್ಲಿ ಮನೇಲಿ ಕುಂತಾರೆ ಡಿಗ್ರಿಗಳು ಮಾಡಿಕೊಂಡು. ನಿಮ್ಮಂಥರಿಂದ ಕೆಲಸಗಳು ಸಿಗ್ತಾಯಿಲ್ಲ ಕನ್ನಡಿಗರಿಗೆ. ಕೆಲಸ ಇಲ್ಲ ಅಂತ ಯಾರನ್ನೂ ಕರ್ಕೊಂಬಂದಿಲ್ಲ ನಿಮ್ಮನ್ನು. ನೀವು ಕೆಲಸಕ್ಕೋಸ್ಕರ ಹುಡಿಕೊಂಬಂದಿರೋದಿಲ್ಲಿ. ಡೈಲಿ ಆಟೋದ್ರೆ ಎಷ್ಟು ಜನ ಆದ್ರೆ ಗಲಾಟೆ ಮಾಡ್ತಾರೆ. ಅವರಿಗೆ ಅಣ್ಣ ಇಂಥಕ್ಕೆ ಹೋಗ್ಬೇಕಣ್ಣ ಅಂತ ಅಂದ್ಬಿಟ್ರೆ ಎಷ್ಟು ಖುಷಿ ಆಗ್ತಾರೆ. ಬರಲಿ ಅಂದರೆ ಹೇಳ್ಕೊಡ್ತಾರೆ ಆಟೋದರು. ರಕ್ಷಣಾ ವೇದಿಕೆಯರು ಇಲ್ಲ ಅಂದಿದ್ರಿ, ಕನ್ನಡ ಹೋರಾಟಗಾರರು ಯಾರು ಇಲ್ಲ ಅಂದಿದ್ರೆ ನೀವು ಇನ್ನೂ ಎಷ್ಟು ಮೆರಿತಿದ್ರಿ. ಕನ್ನಡ ಹೋರಾಟಗಾರರು ಇಷ್ಟೊಂದು ಹೋರಾಟ ಮಾಡಿ ತಪ್ಪಾಡ್ದವ್ರನ್ನ ಕರೆದು ತಿದ್ದಿ ಬುದ್ಧಿ ಹೇಳಿ ಇಷ್ಟೆಲ್ಲ ಫೇಸ್ಬುಕ್ಕಲ್ಲಿ ವೈರಲ್ಲು ಆಗ್ತಿರೋ ವಿಡಿಯೋ ಗೊತ್ತಿದ್ದು ಕೂಡ ನೀವು ದುರಹಂಕಾರ ಪಡ್ತೀರಾ ಅಂದರೆ ಫಸ್ಟ್ ತಿಳ್ಕೊಳ್ಳಿ ಏನಾಯಿತು ಅಂತ. ಯೂಟ್ಯೂಬ್ ಚಾನಲ್ಗಳಿಗೆ ಹೇಳ್ತಾ ಇರೋದು, ಉತ್ತರ ಭಾರತದ ಯೂಟ್ಯೂಬ್ ಚಾನಲ್ಗಳೆಲ್ಲರಿಗೆ ಹೇಳ್ತಾ ಇರೋದು, ಅಲ್ಲಿ ಏನಾಯಿತು ಅಂತ ಫಸ್ಟ್ ತಿಳ್ಕೊಳ್ಳಿ, ಆಮೇಲೆ ವಿಡಿಯೋ ಮಾಡಿ. ತಿಳ್ಕೊಳ್ಳಲ್ಲ, ಏನೂ ಇಲ್ಲ. ಕನ್ನಡಿಗರು ಸರಿ ಇಲ್ಲ. ಕನ್ನಡಿಗರು ಸರಿಯಾಗೇ ಇದ್ದಾರೆ, ನೀವು ಸರಿ ಇಲ್ಲ. ಫಸ್ಟು ಎಲ್ಲರೂ ಅಲ್ಲ, ಕೆಲವರು. ಫಸ್ಟು ನೀವಿರೋ ಕಲೀರಿ, ಆಮೇಲೆ ನಾವು ಸರಿ ಇರ್ತೀವಿ. ಓಕೆ, ಬಾಯ್ ಫ್ರೆಂಡ್ಸ್. ಇಷ್ಟೇ ಹೇಳೋದವ್ರಿಗೆ. ನಮಸ್ಕಾರ, ಶುಭೋದಯ ಎಲ್ಲರಿಗೂ. ಅದು ಕಾಲ್ ಬರ್ತಾಯಿತ್ತು. ಇಂದ ಯಾರಿಗೇ ಮನಸ್ಸಿಗೆ ನೋವಾಗಿದ್ದರೂ ಕ್ಷಮಿಸಿ.